ಇವತ್ತು ಕೃಷಿ ಕುಟುಂಬದೊಳಗ ಇಡೀ ಕುಟುಂಬ ಕೃಷಿ ಮಾಡ್ಲಿಕ್ಕೆ ತೊಡಗ್ತಾ ಇತ್ತು. ಅವತ್ ನಮ್ಮ ಮನಿಗೊಳದಾಗ ಹೇಳ್ತಿದ್ರು, ಹೆಸರುಗೊಂಡ ಯಾರನ್ನ ಕರಿತಿರ್ಲಿ, ಇವ ಎತ್ತಿನವ, ಇವ ನೀರ್ ಹಸವ, ಈ ರೀತಿಯಾದಂತ ಹೆಸರುಗಳಿದ್ವು. ಎತ್ತಿನವ ಬಂದಲ್ಲಿ ನೋಡಂತಿದ್ರು, ನೀರ್ ಹಸವ ಬಂದ ನೋಡಲ್ ಅಂತಿದ್ರು, ಎಮ್ಮೆ ಬಂದ ನೋಡಲ್. ಅಂದ್ರ ಒಬ್ಬೊಬ್ಬರಿಗೆ ಒಂದೊಂದು ಡ್ಯೂಟಿ ಇದ್ದು ಎಲ್ಲರೂ ಕೃಷಿ ಕೆಲಸದೊಳಗೆ ಮಗ್ನ ಆಗ್ತಿದ್ರು. ಅಪ್ಪ ಬೆಳಿಗ್ಗೆ ಎದ್ದು ಎತ್ತ ಹೊಡ್ಕೊಂಡು ಗಳೆ ಹೊಡ್ಯಾಕ್ ಹೊಂಟ್ರ ಅವ್ವ ಒಂದ್ ಸ್ವಲ್ಪ ಲೇಟ್ ಆಗಿ ನ್ಯಾರೆ ಕಟ್ಕೊಂಡು ಒಂದ್ ಸ್ವಲ್ಪ ದನಪನ ಇದ್ರೆ ತಗೊಂಡು ಹೊಲಕ್ ಹೋಗುವಂತ ಸಂಸ್ಕೃತಿ ಇತ್ತು. ನಾವು ಸಾಲಿ ಬಿಟ್ಟು ಕೂಡಲೇ ನೆಟ್ಗ ಹೊಲಕ್ ಹೋಗುವಂತ ಒಂದು ಸಂಸ್ಕೃತಿ ಇತ್ತು. ಆದ್ರೆ ಇವತ್ತು ಏನಾಗ್ಬಿಟ್ಟದ ಅಂದ್ರೆ ಅಪ್ಪ ಹೇಳಕತ್ತ, ನಾನ್ ಕಷ್ಟ ಪಟ್ಟಿದ್ ಸಾಕು, ನೀನು ಕಷ್ಟ ಪಡೋದು ಬೇಡ, ಒಂದ್ ಪ್ಯೂನ್ ಆಗೋಲ್ಯಾಕಪ್ಪ ಎಲ್ಲರೂ ನೌಕರಿ ಹಿಡ್ಕೊ ಅಂತ ಹೇಳಕತ್ತ. ಅನೇಕ ಜನ ಬೆಂಗಳೂರಾಗ ಸಿಗ್ತಾರೆ ನಮಗ್, ನಾನ್ ನೋಡ್ತೇನೆ ಅಲ್ಲಿ ಕೇಳ್ತೇನೆ ಏನ್ ಮಾಡ್ತೀರಿ ಅಂತೇಳಿ. ಒಂದ್ ಕಂಪನಿಯಾಗ ಅದ್ರಿ ಅಂತೇಳಿ. ಕಂಪನಿಯಾಗ ಏನದಾರ, ಏನ್ ಬಾಳ ದೊಡ್ಡ ನೌಕರಿ ಇಲ್ಲ, ಎಲ್ಲೋ ಸೆಕ್ಯೂರಿಟಿನೋ ಏನೋ ಕೆಲಸ ಮಾಡ್ತಾರ. 20-25 ಸಾವಿರ ರೂಪಾಯಿ ಪಗಾರ, 10,000 ರೂಪಾಯಿ ಮನಿ ಬಾಡಿಗೆನ ಹೋಗ್ತೈತಿ, ಒಂದ್ 10,000 ರೂಪಾಯಿ ರೇಷನ್ಗೆ ಹೋಗ್ತೈತಿ, ಒಂದ್ 4-5 ಸಾವಿರ ರೂಪಾಯಿ ಅರಿವಿ ದವಾಖಾನಿಗೆ ಹೋಗ್ತೈತಿ. ವ್ಯತ್ಯಾಸ ಆದ್ರ ಮನಿಯಿಂದ ಕೊಟ್ಟು ಕಳ್ಸ್ಬೇಕಾಗೈತಿ ಅವ್ರಿಗೆ. ಈ ರೀತಿಯಾದಂತ ನೌಕರಿ ಮಾಡಕ ನಮ್ಮ ರೈತ ಕುಟುಂಬದಿಂದ ಹೊರಗೆ ಹೊಂಟದಾರ ಹುಡುಗರು.